ಇಳಕಲ್ ನಗರ ಪತ್ರಕರ್ತರು ಅಂಜಿ ಮನೆಯಲ್ಲಿ ಕೂತಿದ್ದಾರೆ. ಮಾಜಿ ಶಾಸಕ ಡಿಜೆ ಪಾಟೀಲ್ ಹೇಳಿಕೆ. ಇದನ್ನ ಖಂಡಿಸಿ ಬಹಿರಂಗ ಕ್ಷಮೆಗೆ ಆಗ್ರಹ. ಇಳಕಲ್ ನಗರದ ಪತ್ರಕರ್ತರು ಶಾಸಕರಿಗೆ ಅಂಜಿ ಮನೆಯಲ್ಲೇ ಕೂತಿದ್ದಾರೆ. ನಮ್ಮ ಪಕ್ಷದ ಯಾವುದೇ ಸುದ್ದಿ ಮಾಡುವುದಿಲ್ಲ ಎಂದು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹುನಗುಂದ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದನ್ನು ತೀವ್ರವಾಗಿ ಖಂಡಿಸುತ್ತಿರುವ ಸಮಸ್ತ ಪತ್ರಕರ್ತರು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ರು ಬಹಿರಂಗ ಕ್ಷಮೆ ಯಾಚಿಸಬೇಕು. ಅಲ್ಲಿಯವರೆಗೂ ಅವರ ಯಾವುದೇ ಸುದ್ದಿಗಳನ್ನು ಪತ್ರಿಕೆಗಳಿಗಾಗಲಿ ಹಾಕಲು ಬಹಿಷ್ಕರಿಸುವುದಾಗಿ ಇಳಕಲ್ ನಗರದ ಸಮಸ್ತ ಪತ್ರಕರ್ತರು ನಿರ್ಧರಿಸಿದ್ದಾರೆ. ಮಾಜಿ ಶಾಸಕರು ಕೆಲವು ಪತ್ರಕರ್ತರನ್ನ ಕರೆದು ಯಾರನ್ನ ಕರೆಯದೆ ಯಾವುದೇ ಸಭೆ ಸಮಾರಂಭ ಮಾಡ್ತಾರೆ, ಅವರು ಯಾರಿಗೂ ಹೇಳುವುದಿಲ್ಲ. ಈ ರೀತಿ ಹೇಳಿಕೆ ನೀಡಿರುವುದು ಬಹಳಷ್ಟು ಪತ್ರಕರ್ತರಿಗೆ ಬೇಸರ ವ್ಯಕ್ತಪಡಿಸಿದೆ. ಮಾಜಿ ಶಾಸಕರು ಹಿಂಬಾಲಕರು ಯಾವುದೇ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಪತ್ರಕರ್ತರಿಗೆ ತಿಳಿಸುವುದಿಲ್ಲ. ಹೀಗಾಗಿ ಯಾವ ರೀತಿ ಅವರ ವರದಿಗಳನ್ನ ಮಾಡಬೇಕು ಎಂದು ಎಲ್ಲ ಪತ್ರಕರ್ತರು ಪ್ರಶ್ನಿಸಿದ್ದಾರೆ. 3 ಬಾರಿ ಶಾಸಕರಾಗಿರುವ ಅವರು ಈ ರೀತಿ ಪತ್ರಕರ್ತರಿಗೆ ಬಹಿರಂಗವಾಗಿ ಮಾತನಾಡಿರುವುದು ತಪ್ಪು. ಅವರ ಬೆಂಬಲಿಗರು ಓರ್ವ ಪತ್ರಕರ್ತನ ಕಚೇರಿಗೆ ನುಗ್ಗಿ ಹಲ್ಲೆ ನಡೆಸಿರುವುದು ಸಹ ಖಂಡನೀಯವಾಗಿದೆ. ಕೂಡ ಎದುರಿಸ್ತಕ್ಕಂಥ ಕೆಲಸ ನಡೆದೈತಿ. ಪತ್ರಕರ್ತರು ವಿಶೇಷವಾಗಿ ನಮ್ಮ ಇಳಕಲ್ ಪತ್ರಕರ್ತರು ಎಲ್ಲರೂ ಎದುರು ಮನೆ ಕೂತಾರ. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.